ಕಾಲೇಜು ಮೈದಾನದಲ್ಲಿ ಜ್ಞಾನ ಸಿದ್ಧಿವಿನಾಯಕನ ದೇವಸ್ಥಾನದ ವತಿಯಿಂದ ಶ್ರಾವಣ ಮಾಸದ 3ನೇ ಶನಿವಾರದಂದು ಪ್ರತಿ ವರ್ಷದಂತೆ ಈ ವರ್ಷ 3ನೇ ವರ್ಷದ ಜ್ಞಾನ ಸಿದ್ಧಿವಿನಾಯಕನ ಪ್ರತಿಷ್ಠಾಪನಾ ದಿನಾಚರಣೆಯ ಅಂಗವಾಗಿ ಮಹಾ ಅನ್ನ ಪ್ರಸಾದವನ್ನ ಏರ್ಪಡಿಸಲಾಗಿತ್ತು। ಈ ಸಂದರ್ಭದಲ್ಲಿ ಮಾತನಾಡಿದ ದೇವಸ್ಥಾನದ ಮುಖ್ಯಸ್ಥರಾದ ಎನ್ ಶರಣ ಬಸಪ್ಪ ಮಾತನಾಡಿ, ಶ್ರಾವಣ ಮಾಸದ 3ನೇ ಶನಿವಾರದಂದು ಸಿದ್ಧಿವಿನಾಯಕನಿಗೆ ವಿಶೇಷವಾದ ದಿನವಾಗಿರುವುದರಿಂದ ಪ್ರತಿಷ್ಠಾಪನೆಯ 3ನೇ ವರ್ಷದ ನಿಮಿತ್ತವಾಗಿ ಜ್ಞಾನ ಸಿದ್ಧಿವಿನಾಯಕನಿಗೆ ಮಹಾಭಿಷೇಕ ಪಂಚಾಮೃತ ಮಾಡಿ ಈ ದೇವಸ್ಥಾನಕ್ಕೆ ಬಂದಂತ ಎಲ್ಲ ಭಕ್ತಾದಿಗಳಿಗೂ ಮಹಾ ಅನ್ನದಾಸೋಹವನ್ನ ನೆರವೇರಿಸುತ್ತೇವೆ। ಜೊತೆಗೆ ಈ ದೇವಸ್ಥಾನವು ಸರ್ವಧರ್ಮದವರಿಂದ ಸಕಲ ಕಾರ್ಯಗಳನ್ನು ನೆರವೇರಿಸಲಾಗುತ್ತದೆ ಎಂದು ಹೇಳಿದರು। ಈ ಸಂದರ್ಭದಲ್ಲಿ ಪ್ರವೀಣ್ ಕುಮಾರ್, ಮಾಂತೇಶ್, ಸಂತೋಷ್, ವಿರೂಪಾಕ್ಷಿ, ರಾಜಾ ಮೊಹಮ್ಮದ್, ಯೂನುಸ್ ಪಾಷಾ, ಶಾಕಿರ್, ಹಸೇನಿ ಸೇರಿದಂತೆ ದೇವಸ್ಥಾನ ಮಂಡಳಿ ಸದಸ್ಯರು ಪಾಲ್ಗೊಂಡಿದ್ದರು। ದೇವಸ್ಥಾನದ 3ನೇ ವಾರ್ಷಿಕೋತ್ಸವದ ಅಂಗವಾಗಿ ಈ ಶ್ರಾವಣ ಮಾಸದ ನಿಮಿತ್ತ ಶನಿವಾರ ದಿನಾಂಕ 24ರಂದು ಇಂದು ಸಾರ್ವಜನಿಕರಿಗೆ ಮಹಾಪ್ರಸಾದವನ್ನು ಏರ್ಪಡಿಸಲಾಗಿದ್ದು, ಈ ಒಂದು ಕಾರ್ಯಕ್ರಮದಲ್ಲಿ ಸಮಸ್ತ ಸದ್ಭಕ್ತರು ಎಲ್ಲರೂ ಬಂದು ಪಾಲ್ಗೊಂಡು ಈ ಪ್ರಸಾದವನ್ನು ಸ್ವೀಕರಿಸುತ್ತಾರೆ। ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲು ಕಾರಣಕರ್ತರಾದಂಥ ಎಲ್ಲ ನಮ್ಮ ವಾಹನದ ಚಾಲಕರು, ಮಾಲಕರು, ಹಿತೈಷಿಗಳು ಹಾಗೂ ಎಲ್ಲ ದಾನಿಗಳಿಂದ ಈ ಒಂದು ಕಾರ್ಯಕ್ರಮ ನೆರವೇರಿಸಲಾಗುತ್ತಿದ್ದು, ಈ ಒಂದು ಕಾರ್ಯಕ್ರಮಕ್ಕೆ ಪ್ರತಿಯೊಂದು ಜ್ಞಾನ ಸಿದ್ಧಿವಿನಾಯಕ ದೇವಸ್ಥಾನದ ಎಲ್ಲ ಮಂಡಳಿಯ ಸಕಲ ಸದ್ಭಕ್ತರು, ಸಾರ್ವಜನಿಕರು ಈ ಒಂದು ದೇವಸ್ಥಾನದಲ್ಲಿ ಯಾವುದೇ ಜಾತಿ ಭೇದ ಮತವಿಲ್ಲದೆ ಈ ಒಂದು ದೇವಸ್ಥಾನದ ಒಂದು ಸಮಿತಿಯ ಎಲ್ಲ ಸದಸ್ಯರು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿರ್ತಾರೆ। ಈ ಒಂದು ದೇವಸ್ಥಾನಕ್ಕೆ ಎಲ್ಲರೂ ಕೂಡ ಏನಪ್ಪ ಅಂದರೆ ತಮ್ಮ ಕೈಲಾದ ಮಟ್ಟಿಗೆ ಒಂದು ಸಹಾಯ ಸಹಕಾರವನ್ನು ಮಾಡಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ। ಈ ಒಂದು ಸಂಸ್ಥೆ ವತಿಯಿಂದ ಎಲ್ಲರಿಗೂ ಕೂಡ ಏನಪ್ಪ ಅಂದರೆ ತುಂಬ ಹೃದಯದ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀವಿ।